ಆಸ್ತಿ ವಿಚಾರಕ್ಕೆ ದಂಪತಿಯ ಹತ್ಯೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರ ಕೊಲೆ. ಹುಬ್ಬಳ್ಳಿಯಲ್ಲಿ ನಡೆಯಿತು ಬೆಚ್ಚಿ ಬೀಳಿಸುವ ಘಟನೆ. ಆಸ್ತಿ ವಿಚಾರಕ್ಕೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕುಸಗಲ್ ಗ್ರಾಮದಲ್ಲಿ ದಂಪತಿ ಹತ್ಯೆ ನಡೆದಿದೆ. ಮೃತರನ್ನ 58 ವರ್ಷದ ಅಶೋಕಪ್ಪ ಕೊಬ್ಬಣ್ಣನವರ್ ಮತ್ತು 45 ವರ್ಷದ ಶಾರದಮ್ಮ ಕೊಬ್ಬಣ್ಣವರ್ ಅಂತ ಗುರುತಿಸಲಾಗಿದೆ. ಅಶೋಕಪ್ಪನ ಮೊದಲ ಹೆಂಡತಿಯ ಮಗ ಗಂಗಾಧರಪ್ಪ ಎಂಬಾತನಿಂದ ಹತ್ಯೆ ನಡೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮೃತ ಅಶೋಕಪ್ಪರಿಗೆ ಹಿರಿಯರ ಆಸ್ತಿ ರೂಪದಲ್ಲಿ 3 ಎಕರೆ ಜಮೀನು ಬಂದಿತ್ತು. ಕುಡಿತದ ಚಟಕ್ಕೆ ಬಿದ್ದಿದ್ದ ಅಶೋಕಪ್ಪ 1 ಎಕರೆ ಜಮೀನು ಮಾರಿದ್ದ. ಹೀಗಾಗಿ ಉಳಿದ 2 ಎಕರೆಯನ್ನ ತನಗೆ ಕೊಡು ಅಂತ ಮೊದಲ ಹೆಂಡತಿ ಮಗ ಗಂಗಾಧರಪ್ಪ ಒತ್ತಾಯಿಸ್ತಾ ಇದ್ದ. ಆಸ್ತಿಗಾಗಿ ತಂದೆ ಮಗನ ನಡುವೆ ಆಗಾಗ ಜಗಳ ನಡೀತಾ ಇತ್ತು. ಇವತ್ತು ಕೂಡ ಕುಡಿದು ಬಂದ ಗಂಗಾಧರಪ್ಪ ತಂದೆ ಜೊತೆ ಜಗಳ ಮಾಡಿದ್ದ. ಜಗಳ ವಿಕೋಪಕ್ಕೆ ಹೋಗಿ ಇಬ್ಬರ ಕೊಲೆಯಲ್ಲಿ ಅಂತ್ಯವಾಗಿದೆ ಅಂತ ತಿಳಿದು ಬಂದಿದೆ. ಸುದ್ದಿ ತಿಳಿತಾ ಇದ್ದಂತೆ ಧಾರವಾಡ ಎಸ್ಪಿ ಗೋಪಾಲ್ ಬ್ಯಾಕೋಡ್ ಹೆಚ್ಚುವರಿ ಎಸ್ಪಿ ನಾರಾಯಣ್ ಭರಮನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನಿವತ್ತು ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿದ್ದೀನಿ. ಕುಸುಗಲ್ ಗ್ರಾಮದ ಗಾಂಧಿ ಚೌಕ್ ಸರ್ಕಲ್ ಬಳಿ ಇರುವಂಥ ಒಂದು ಏರಿಯಾದಲ್ಲಿ ಗಂಡ ಹೆಂಡತಿ ಇಬ್ಬರ ಬರ್ಬರ ಹತ್ಯೆಯಾಗಿದ್ದು, ಹತ್ಯೆಯಾದವರು ಅಶೋಕ್ ಕೊಬ್ಬಣ್ಣವರ್ ಹಾಗೂ ಶಾರದಾ ಕೊಬ್ಬಣ್ಣವರ್. ಈ ಒಂದು ದಂಪತಿಯ ಬರ್ಬರ ಕೊಲೆಯಾಗಿದೆ. ಅಶೋಕ ಹನುಮಂತಪ್ಪ ಕೊಬ್ಬಣ್ಣವರು ಮಗ ಒಬ್ಬನೇ ಇದ್ದ ಕೂಡಲೇ ಅವ 1 ಎಕರೆ ಮಾರ್ಕೊಂಡು ತಿನ್ನಿವ ಅಶೋಕ. ಅವ ಮೊದಲೇಕಿ ಮಗ ಅವ ಗಂಗಾಧರ ಮೊದಲೇ ಮಗ ಹಿಂದೆಡೆ ನನಗೆ ಆಸ್ತಿ ಬೇಕು, ನೀವು 1 ಎಕರೆ ಮಾರ್ಕೊಂಡು ತಿಂದು ನನಗೆ ಆಸ್ತಿ ಬೇಕು, ನಾ ಕೊಡಂಗಿಲ್ಲ. ಮತ್ತು ನಾನು ಲಗ್ನ ಹೆಂಗೆ ಮಾಡ್ಕೊಳ್ಳಿ, ನಾನು ಹೆಂಗೆ ನೀವು ಇಲ್ಲಿ ಬಂದರೂ ಸೇರ್ತಿದ್ದಿಲ್ಲ. ಅವ್ನು ಹುಡುಗ ಸೇರಿದಾಗ ನಾವು ಹಂಗೆ ಸಾಹಸ ಇಟ್ಟಿದ್ದು. ನಾವು ಹಂಗೆ ಬರೋದು ಹೋಗೋದು. ನಾವು ಹೇಳಿದ್ವಲ್ಲ ಹಿರಿಯರು ಕೂಡಿಸೆಲ್ಲ ನೋಡ್ರಿ ಮಾರಿಬಿಡ್ರಿ, ಅದನ್ನು ಮಾರಿಬಿಟ್ಟು ಹಂಚ್ಕೊಂಡ್ಬಿಡ್ರಿ. ಇವ ವಾಂಡ ಇವನು ಯಾರು ಎಣ್ಣೆ ಗಿರಾಕರು ಕೊಡೋದು ನಿಷೇಧಾಗ ತಮ್ಮ 4 ಮಂದಿ, 1 2 ಒಬ್ಬ ಕಂಪ್ಲೇಂಟ್ ಕೊಡೋಕೆ ಹೋಗ್ರಿ. 1 ವರ್ಷದಿಂದ ಹಂಗೆ ಇಟ್ಟೈತ್ರ ಅವರ ಹಿರಿಯರ ಫೋನ್ ಹಚ್ಚಿದ್ರು. ಅವ್ನು ಫೋನ್ ಮಾಡಿದ್ದಂತ ಅವ್ನು ಗಂಗಾಧರ, ನಾ ಹಿಂಗೆ ಮಾಡೇನಿ, ನಾ ಪೊಲೀಸ್ ಸ್ಟೇಷನ್ ಹೋಗಿ ಅಂತೇಳಿ ಅಂದಾಗ ಅವ್ರು ಹೋಗಪ್ಪ ಹಂಗಾರ ಅಂತೇಳಿ ನಮಗೆ ಸುದ್ದಿ ಹಚ್ಚಿದ್ರು. ಅವರು ನಾವು ಬಂದು ನಿಂತೀವಿ, ಇಲ್ಲೇ ಒಳಗೆ ಬಿಡಿ ನಮ್ಮನ್ನು. ಇವರು ತಂದೆ ಮಗನ ಸ್ವಲ್ಪ ಜಗಳ ಐತ್ರಿ ಆಸ್ತಿ ವಿಚಾರದ ಸಂಬಂಧ. ಸ್ವಲ್ಪ ದಿನದಿಂದ ಚಲೋ ಇತ್ತು. 1 ತಿಂಗಳಿಂದ ನಮ್ಮ ಕಾಕಾರ ನಮ್ಮ ದೊಡ್ಡಪ್ಪರು ಎಲ್ಲರೂ ಬಿಡ್ಸಕ್ಕೆ ನೋಡಿದ್ರೆ ಅದಾಗಿಲ್ಲ. ಲಾಸ್ಟಿಗೆ ಈ ಥರ ಮಾಡಿ ಹೋಗನ್ರಿ ಸರ್. ಕುಡಿದ ನಿಷೇಧದೊಳಗೆ ತಂದೆ ತಾಯಿ 2 ಮಂದಿನೂ ಕೊಂದ ಹೋಗನ್ರಿ ಸರ್. ನಮಗೆ ಗೊತ್ತಾಗಿದ್ದು ಈಗ 1 ಗಂಟೆಗೆ ಸರ್. ಅದು ನಮ್ಮ ಫ್ರೆಂಡ್ ಎಲ್ಲ ಫೋನ್ ಮಾಡಿದಾಗ ಗೊತ್ತು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಥರ ಆಗಿದ್ದು. ಇಲ್ಲೇನೋ 1 ಗಂಟೆ ತನಕ ಯಾರೂ ತೆಗ್ದಿಲ್ಲ ಕದ ಅಂತೇಳಿ ಅಂದಮೇಲೆ ಸ್ವಲ್ಪ ಡೌಟ್ ಮಾಡಿ ಯಾರೋ ನೋಡಿರ್ಬೇಕು ಸರ್. ಆಮೇಲೆ ಗೊತ್ತು ಸರ್, 1 ಗಂಟೆಗೆ ಗೊತ್ತಿದ್ದಿಲ್ಲ, ಯಾರಿಗೂ ಗೊತ್ತಿಲ್ಲ ಸರ್. ನಿನ್ನ ನೈಟ್ ಆಗೈತೆ ಅಂತ ಹೇಳನ್ರಿ. ಅದು ಹುಡುಗನ ಏನೋ ಫೋನ್ ಮಾಡಿ ಹೇಳಿದ್ನಂತೆ, ಈ ಥರ ಮಾಡೀನಿ ಅಂತೇಳಿ ಬೆಳಿಗ್ಗೆ ಫೋನ್ ಮಾಡಿದ್ನಂತೆ. ಹೌದು ರೀ, ಅಲ್ಲ ಇನ್ನೂ ಸಲೆಂಡ್ರ್ ಆಗಿಲ್ಲ ಸರ್. ಸಿಕ್ಕಿಲ್ಲ ಅವ, ಬಟ್ ಅವನ ಫೋನ್ ಮಾಡ್ಯಾನ ಅನ್ನೋ ಸುದ್ದಿ ಇಲ್ಲೆಲ್ಲ ಕೇಳಿದ್ರೆ. ಒಡನಾಟ ಸರಿ ಇದ್ದಿದ್ದಿಲ್ಲ ಸರ್. ಅವರು ತಾಯಿಯವ್ರು ತೀರ್ಕೊಂಡ್ಮೇಲೆ ಮಗ ಇಲ್ಲಿ ಇದ್ದಿದ್ದಿಲ್ಲ. ಇವನು 1ನೇ ಹೆಂಡ್ತಿ ಮಗ ನಮ್ಮ ಕಾಕಾಗ. ಫಸ್ಟ್ನೇಕ ಅವರು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ಮೇಲೆ ಮಗ ಇಲ್ಲಿ ಇದ್ದಿದ್ದಿಲ್ಲ. ಅವ್ರ ತಾಯಿಯವರು ಸೂಸೈಡ್ ಮಾಡ್ಕೊಂಡಿದ್ರಿ. ಅವಾಗಿಂದ ಇದ್ದಿದ್ದಿಲ್ಲ ಸರ್. ಒಂದು 15-16 ವರ್ಷ ಆಯ್ತು ಸರ್. ಅವ್ನು ಹೌದು ಸರ್. ಇವ್ರು ಇನ್ನೊಂದು ಮದುವೆ ಮಾಡ್ಕೊಂಡಿದ್ರು. ಅಂದರೆ ಇದು ಅವರ ಒಂದು ಪರ್ಸನಲಿ ಒಟ್ಟು ಕರ್ಕೊಂಬಂದು ಒಟ್ಟು ಮದುವೆ ಆಗಿದ್ರಿ. ಇಲ್ಲ ಇವ್ರಿಗೇನು ಮಕ್ಕಳಿಲ್ಲ. ಬುದ್ಧಿ ಸ್ವಲ್ಪ ಹೇಳಿದ್ರು ಸರ್, ತಿಳ್ಕೊಳ್ಳಿಲ್ಲ ಹುಡುಗರು. ಅವರು ತಿಳ್ಕೊಳ್ಳಿಲ್ಲ, ಇವರು ನಮ್ಮ ಕಾಕರು ತಿಳ್ಕೊಂಡಿಲ್ಲ. ನಮ್ಮ ಜೊತೆ ಅಂತೂ ಇಲ್ಲೇ ಇಲ್ಲ ಸರ್, ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ ಹುಡುಗ. ಅವರು ಅಲ್ಲೇ ಬೀಳ್ಗಿ ಕಡೆ ಇರ್ತಿದ್ದೆ ಸರ್. ಅವ್ರ ಸೋದರ ಮಾವನ ಊರಾಗ ಅಲ್ಲೇ ಇದ್ದಾರೆ. ಹುಡುಗ ಎಲ್ಲ ಅಲ್ಲೇ ದೊಡ್ಡವಾಗಿದ್ದಾವ. ಈಗ ಬಂದಿದೆ ಸರ್ 1 ತಿಂಗಳಿಂದ. ನಮ್ಮ ಕೂಡ ಅಷ್ಟು ಇಲ್ಲ ನಾವು ಅವ್ರ ದೊಡ್ಡಪ್ಪರು ಕೂಡ ಎಲ್ಲ ಮಾತಾಡ್ತಿದ್ದೆ. ನಮ್ಮ ಕೂಡ ಅಷ್ಟಿದ್ದಿಲ್ಲ. ನಾವು ಅವ್ರ ಸ್ವಂತ ಅಣ್ಣ ಆಗ್ಬೇಕ್ರಿ. ಅವರು ಒಂದಿಟ್ಟು ಆ ತಂದೆ ತಾಯಿ ಅಷ್ಟು ಸಲುವಾಗೇ ಬಂದಿದ್ದೆ, ಏನಿಲ್ಲ ಹುಡುಕಿ. ಇತ್ತಿತ್ತಲಾಗಿ ಬಂದು 1 ತಿಂಗಳಿಂದ ಇಲ್ಲೇ ಇದ್ದ ಅವ. ಈಗ ಈ ಥರ ಆಗೈತೆ. ಅಂದು ಬೇರೆ ಮಾಡ್ಕೊಂಡ ತಿಂತಿದ್ದ ಅವ. 1 ತಿಂಗಳ 1.5 ತಿಂಗಳು ಆಗಿತ್ತು ಬಂದು ನಾವು. ಮದುವೆ ಆಗಿಲ್ಲ ರೀ. ಚಟ ಏನು ಇದ್ದಿದ್ದಿಲ್ಲ. ಡ್ರಿಂಕ್ಸ್ ರೇಟ್ ಮಾಡ್ತಾನೆ ಅಂತ ಕೇಳ್ತಾರೆ. ಆಸ್ತಿ ಸಲುವಾಗ್ಯಾರ, ಮತ್ತೇನಿಲ್ಲ. ಕಿಮ್ಮತ್ತು ಹಾಕವ ಆಸ್ತಿ ನನಗೂ ಒಟ್ಟು ಕೊಡು, ಇನ್ನಷ್ಟು ಅವ್ರಿಗೆ ಆಗಬಾರ್ದು. 2ನೇ ಹೆಂಡತಿಗೆ 3 ಎಕರೆನ 3 ಅಲ್ಲ 4 ಎಕರೆ ಕೊಟ್ಟು ಕಡಿಮೆ. ಜನರ ಜೊತೆ ಯಾರು ಕೊಟ್ಟು ಸಂಪರ್ಕ ಇಲ್ಲರಿ. ಸಂಪರ್ಕನೇ ಇಲ್ಲ. ಯಾರು ಕೊಟ್ಟು ಸಂಪರ್ಕ, ಯಾವಾಗ ಬರ್ತಿದ್ನೋ ಯಾವಾಗ ಹೋಗ್ತಿದ್ನೋ ಗೊತ್ತಿಲ್ಲ. ಈಗ ಅವರು ಇಲ್ಲೊಬ್ರು ಬಂದರು, ಅಲ್ಲೇ 2 ಫ್ಯಾಮಿಲಿ ಅದಾವು. ಆಮೇಲೆ ಅಲ್ಲೇ ದೊಡ್ಡೋಣ್ಯಾಗ 1 ಫ್ಯಾಮಿಲಿ ಐತಿ. 4 ಮಂದಿ ಅವರು ಎಲ್ಲಾರು 4 ಮಂದಿ 4 ಕಡೆನ ಬೇರೆನ ಅದಾವ. ನಮ್ಮ ತಮ್ಮ ಬೆಳಗ್ಗೆ ಮಾತ್ರ ಆಗೈತೆ. 11 ಗಂಟೆ ಅವ್ರ ಮಗ ಬರೆದು ಮಾಡ್ತಿದ್ರು. ನಮ್ಮ ಕಡೆ ಬರೆದು ಬಂದು ನಾವು ಹೇಳಿದ್ವಿ, ನಮ್ಮ ಮಾತು ಕೇಳಿಲ್ಲ. ಹಿರಿಯರು 4 ಮಂದಿ ಇದ್ರೆ ಅವ್ರ ಮಾತನ್ನು ಕೇಳಿಲ್ಲ. ಬೇರೆ ಆತ ಭಾಳ ಸಾತ್ರಿ. 20 ವರ್ಷ ಆತ್ರಿ. 2ನೇ ಮದುವೆ ಆಗಿ 8 ವರ್ಷ ಆತ್ರಿ. ನಾವು ಯಾವಾಗ ಈಗ ಸರಿಯಾಗಿ ಇದ್ದಿದ್ದಿಲ್ಲ ರೀ. ಈಗ ಈ ವರ್ಷ ಭಾಳ ಗಂಟು ಬಿದ್ದಿದ್ದು ನಾವು. ತಂಗಿ ಇಬ್ಬರನ್ನೇ ಏನು ಮಕ್ಕಳು ರೀ ನಾವು.
ಅಷ್ಟೂರು 4 ಮಂದಿ ನೆಗೆನ್ಯಾರ ನಾವು ಯಾರಿಗೆ ಗೊತ್ತ್ರಿ ನಮ್ಗೇನು ಗೊತ್ತೇ ಇಲ್ಲ ನಮ್ಮ ಮನೆ ಆಚೆ ಕಡೆ ಓಣ್ಯಾಗ ಅದಾವ್ರಿ ಈ ರೋಡ್ ದಾಟ್ರಿ ಬೇರೆ ಬೇರೆ ಓಣ್ಯಾಗ ಅದಾವ್ರಿ ಮನೆಗಳು ಒಂದ ಓಣ್ಯಾಗಿಲ್ಲ ನಮಗೂ 12ವರೆಗೆ ಇವರ ಫೋನ್ ಹಚ್ಚಿಳ್ಯಾರ ಹಿಂಗಾಗೈತೆ ಅಂತೇಳಿ ಅವಾಗ ನಾವು ಹಂಗೆ ಬಂದಂಗ್ರಿ ಭಾಳ ಬರ್ತಿದ್ದಿಲ್ಲ ಬಿಡ್ರಿ ಮಾತಾಡ್ತಿದ್ದಿಲ್ರಿ ನಾವು ಅವರು ಸಂಪರ್ಕ ಇಲ್ರಿ ನಮ್ಮ ಹುಡುಗರ್ದು ಏನು ನಮಗೆ ಮೈದ್ ನನಗೆ ರೀ ನಮ್ಮ ಕೂಡ ಮಾತಾಡ್ತಿದ್ದೇ ಇಲ್ರಿ ಅವರು ನಾವು ಏನಾದರೂ ಬಿಡಬಾರ್ದಂತೆ ಮಾನ ಮ್ಯಾಗದು ಬನ್ನಿ ಕೊಡೋಕದು ಕಳಿಸ್ತಿದ್ರಿ ಆದರೂ ಅವ್ರು ನಮ್ಮನ್ನು ಹಸ್ಕೊಂತಿದ್ದೇ ಇಲ್ರಿ ನಾವು ಇತ್ತ ಬರ್ತಿದ್ದೇ ಇಲ್ರಿ ಬರ್ತಿದ್ದೆ ಇಲ್ಲ ಅವರು ಈಗ ಹಿಂಗಾದ ಕೂಡಲೇ ನಮ್ಗೆ ಹಿರಿಯರು ಫೋನ್ ಮಾಡಿದ್ರು ಹಿಂಗೆ ಸುಳ್ಳಕ್ಕರೇವು ಅಂತೇಳಿ ನೋಡಾಕಂತ ಬಂದಿವ್ರಿ ಆ ಹಿರಿಯರು ಬಂದು ಕದ ತೆಗೆದ್ರು ಮತ್ತು ಆಗೈತಿ ಅಂತ ಅಂದು ದೇವ್ರಿಗೆ ಮಾಡಿದ್ಬಿಟ್ಟು ಸುಮ್ಮನೆ ಕುಂತೀರಿ ನೋಡ್ರಿ ಏನಿಲ್ಲ ರೀ ಬರೋದೇ ಇಲ್ರಿ ಅವ್ರು ಬರೋದೇ ಇಲ್ಲ ಅವರು ನಮ್ಮ ಕೂಡ ಸಂಪರ್ಕನೇ ಆಕಿದು ಸಂಪರ್ಕ ಇದ್ದಿದ್ದಿಲ್ಲ ರೀ ಅವ್ರು ಏನು ಅವ್ರ ಅವ್ವ ಸತ್ಲಲ್ರಿ ಮೊದಲಕಿ ಅವ್ರಿಗೆ ಹಿಂಗಾಗಿ ಅವ್ರು ನಮ್ಮ ಇದನ್ನ ಇದ್ದಿದ್ದಿಲ್ಲ ರೀ ನಾವು ಊರಾಗ ಇರ್ತಿದ್ದಿಲ್ಲ ರೀ ಆಕಿ ಇತ್ತಾಗ ಬಂದ್ರಲ್ರಿ ಮನಿನ ದೂರ ಅದು ಹಂಗೆ ಹೊಲ ಏನು ನಾವು ದುಡ್ಯಾಕೆ ಹೋಗಾರ್ರಿ ಹಿಂಗಾಗಿ ನಮಗೂ ಹೊಲಕ್ಕೆ ಹೋಗಾರ್ರಿ ಏನು ಒಬ್ರಿಗೊಬ್ರು ಕೂಡತ್ತಿದ್ದಿಲ್ಲ ರೀ ನಾವೇನಿಲ್ಲ ರೀ ನಾ ಕೆಲ್ಸಕ್ಕೆ ಹೋಗ್ತೇನೆ ರೀ ಮುಂಜಾನೆಗೆ ಎದ್ದು ದಿನ ರಿಕಾರ್ಡ್ ಹಚ್ಕೊಂಡು ಅರ್ಬಿ ಹೋಗಿತ್ತಿಲ್ಲ ರೀ ಕೆಲಸ ಮಾಡ್ತಿಲ್ಲ ಫೋನ್ ರಿಕಾರ್ಡ್ ಹಚ್ಕೊಂಡು ಕುಂದ್ರಾಕ್ರಿ ದಿನ ನೋಡ್ತಿದ್ದೆ ನಾನು ರಿಕಾರ್ಡ್ ಚಲೋ ಹಚ್ಚಿ ಬಿಡುವ ನೀನು ಅನ್ಕೊಂತಾನೆ ಹೋಗಿದ್ದೆ ರೀ ನಾನು ಇವತ್ತು ರಿಕಾರ್ಡ್ ಹಚ್ಚಿದ್ದಿಲ್ಲ ರೀ ಅದು ಯಾಕೆ ಮುಂಜಾನೆ ಜಲ್ದಿ ಹೊಲಕ್ಕೆ ಹೋಗ್ಯಾಳ ಏನೈತೆ ಕಳೆವು ಗೋಧಿ ಕಡ್ಲಿ ಕಿಳು ಬಂದಾವಲ್ರಿ ಅದಕ್ಕೆ ಹೋಗ್ಯಾರ ಏನೈತೆ ಅದಕ್ಕೆ ರಿಕಾರ್ಡ್ ಹಚ್ಚಿಲ್ ಬಿಡು ಯಾಕೆ ಇವತ್ತು ಆರಾಮ್ ಸಂಪದ ಆಯ್ತು ಬಿಡು ಇವತ್ತು ಓಣಿ ಅನ್ಕೊಂತಾನೆ ಹೋಗ್ಯೇನ್ರಿ ನಾ ಈಗ 2 ಗಂಟೆಗೆ ಬರ್ಬೇಕಾದ್ರೆ ಈ ಸುದ್ದಿ ರೀ ನಾವು ಹುಬ್ಳಿಗೆ ಹೋಗ್ತೇನೆ ರೀ ನಾವು ಅವ್ರು ಹೊಲ ಮನೆ ಕೆಲ್ಸಕ್ಕೆ ಹೋಗಾರ ಒಬ್ರು ಗಂಡ ಅಂತ ಹೋಗಿದ್ರು ಬಿಡು ಏನು ಓಣ್ಯ ನ್ಯಾಯ ಇಲ್ಲ ನಿಗದಿಲ್ಲ ಒಳ್ಳೆ ಮನುಷ್ಯರು ತಮ್ಮ ಪಾಡಿ ತಾವು ಇದ್ರು ಬಿಡ್ರಿ ಮಾಡ್ಕೊತಿದ್ರು ತಿಂತಿದ್ರು ಓಣ್ಯಾಗ ಚಲೋ ಇರ್ತಿದ್ರಿ ಮಗನು ಯಾವಾಗಾರ ಬರ್ತಿದ್ದ ಹೊಕ್ಕಿದ್ದ 2 ತಿಂಗಳಿಗೆ 3 ತಿಂಗಳಿಗೆ ಹಿಂಗೆ ಬರ್ತಿದ್ದ ಹೊಕ್ಕಿದ್ದ ನಾವು ಸಣ್ಣಂದಿರ್ತ ನೋಡಿದ್ರಿ ಈಗ ದೊಡ್ಡವಾಗ್ಬಿಟ್ಟ ನಿಮ್ಮಂಗ ಗುರ್ತಾ ಇಡ್ಲಿಲ್ಲ ಒಮ್ಮೆ ಅವನ ಗುರ್ತಾ ಹಿಡಿದ ದೊಡ್ಡವ್ ನಾನು ಎಲ್ಲಿ ಪೈರ್ತು ಎಷ್ಟು ದೊಡ್ಡವಾಗೇಪ್ಪ ನೋಡೇಲಿ ನಿನ್ನ ಚಂದಾಗಿ ಇಲ್ಲೇ ಬಂದು ಇದ್ಕೊಂಡು ನಿಮ್ಮ ಅಪ್ಪನ ಅದು ನೋಡ್ಕೊತ ಹೋಗಪ್ಪ ಹೊಲ ಮಾಡ್ಕೊಂತ ಅಂದೆ ಹ್ಞೂ ದೊಡ್ಡಮ್ಮ ಅಷ್ಟ ಮಾಡ್ತಾನೆ ಲಗ್ನ ಮಾಡ್ಕೊಂಡಿರಪ್ಪ ಹ್ಞೂನ್ಪ ಅಂದ ಯಾವಾಗ್ರಿ ಇದು ಒಂದು 6 ತಿಂಗಳ ಹಿಂದ್ಗಡೆ ಅವಲಿಂದ ಅವ್ನು ನೋಡೇ ಇಲ್ರಿ ನಾನು ಮತ್ತು ಭೇಟಿನಾಗಿಲ್ಲವ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಕುಸುಗಲ್ ಅಂತ ಒಂದು ಹುಬ್ಬಳ್ಳಿಯಲ್ಲಿ ಮರ್ಡರ್ ಆಗಿ ಸಂಬಂಧಪಟ್ಟಂಗೆ 2 ಗಂಡ ಹೆಂಡತಿ ಮರ್ಡರ್ ಆಗಿರುತ್ತೆ. ಇದರಲ್ಲಿ ಮರ್ಡರ್ ಆದವರಲ್ಲಿ ಬಗ್ಗೆ ಅಶೋಕ್ ಅನ್ನೋರೊಬ್ಬರು ಸುಮಾರು 58 ವರ್ಷ, ಹಾಗೆ ಅವ್ರ ಹೆಂಡತಿ ಶಾರವ್ವ ಅವರು ಸುಮಾರು 45 ವರ್ಷ. ಇವರು ಅವ್ರ ಮನೆಯಲ್ಲಿದ್ದಾಗ ರಾತ್ರಿ ಮರ್ಡರ್ ಆಗಿ ಸಂಬಂಧಪಟ್ಟಂಗೆ ನಮಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ. ಈ ಮರ್ಡರ್ ಸಂಬಂಧಪಟ್ಟಂಗೆ ನಮಗೆ ಈಗ ಪ್ರಮಾಭಾಷೆಯಾಗಿ ಅವ್ರ ಮಗಂದು ಮತ್ತು ಅಪ್ಪನ ನಡು ಸ್ವಲ್ಪ ಆಸ್ತಿ ಸಂಬಂಧಪಟ್ಟಂಗೆ ವಿವಾದ ಇತ್ತು. ಆ ಸಂಬಂಧಪಟ್ಟಂಗೆ ಮರ್ಡರ್ ಆಗಿರ್ಬೋದು. ಅದು ನಮಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ನಮಗೆ ಅವರು ಯಾರು ತೀರ್ಕೊಂಡಿದ್ದಾರೆ ಅವರ ಬ್ರದರ್ ಬಂದು ಕೇಸ್ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೀವಿ. ಡೀಟೇಲ್ ಆಗಿನೇ ನಾವು ಫರ್ದರ್ ಯಾವ ಟೈಮ್ ಎಕ್ಸಾಕ್ಟ್ ಟೈಮ್ ಏನಾಯಿತು ಹೇಗಾಯಿತು ಅಂತೇಳಿ ನಾವು ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ. ಕೊಲೆ ಮಾಡಿದವನು ಏನು ಅಶೋಕ್ ಅವರದ ಅವ್ರ ಮೊದಲೇ ಹೆಂಡತಿ ಮಗ ಅಂತ ಗೊತ್ತಾಗಿದೆ. ಹಾರ್ಡ್ ಆಬ್ಜೆಕ್ಟ್ಲೇ ಹೊಡೆದಂಗೆ ಅಂತ ಇದೆ. ಕ್ಲಿಯರ್ ಆಗಿನ ನಾವು ಯಾವ ಇದೇ ಥರ ಕಾಣ ತಗೊಂಡು ಹೇಳೋಕ್ಕಾಗಲ್ಲ. ನಾವು ತನಿಖೆಯಲ್ಲಿ ಮುಂದೆ ತೊಗೊಂಡ್ಬರ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ಅದಾಬ್, ವಾರ್ತಾವಾರ್ತಿ, ಹುಬ್ಬಳ್ಳಿ.